ಹಲೋ, ನಮಸ್ತೆ. ನಾನು ಜ್ಯೋತಿ. ಈ ದಿನ ನಿಮಗೆ ಕುಂಬಳಕಾಯಿ ಮಜ್ಜಿಗೆ ಸಾರು ಮಾಡೋ ರೀತಿ ಹೇಳ್ಕೊಡ್ತೀನಿ. ತುಂಬಾ ಈಸಿ. ಸರಿನಾ? ಮಾಡೋಣ ಇವಾಗ. ಓಕೆ, ರೆಡಿ. ಬೇಕಾಗೋ ಸಾಮಾನುಗಳು ಹೇಳ. ಕುಂಬಳಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟು ನೀರಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು. ನಂತರ ಮೊಸರು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಬಜ್ಜಿ ಬೊಂಡ ಮಾಡ್ತೀವಲ್ಲ ಕಡಲೆಬೇಳೆ ಹಿಟ್ಟು, ಒಂಚೂರು ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರು. ಇದನ್ನು ಹೇಗೆ ಮಾಡೋದು ಅಂತಂದರೆ, ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸಲ್ಲಿ ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ, ಇದು 1 ನಿಮಿಷ ಬಾಡಿಸ್ಬಿಡೋಣ. ಇವಾಗ ತುಂಬಾ ಈಸಿ ಮತ್ತು ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದಲ್ವಾ. ಇವಾಗ ಬೇಸಿಗೆ ಕಾಲ ಬರ್ತಾ ಇದೆ, ಮಜ್ಜಿಗೆ ಸಾರು ತುಂಬ ಒಳ್ಳೆಯದೆ. ಈ ಕುಂಬಳಕಾಯಿ ಕೂಡ. ಈಗ ಇದಕ್ಕೆ ಈ ನೀರನ್ನೇ ಹಾಕ್ಕೊಳ್ಳೋಣ. ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಈ ನೀರು ವೇಸ್ಟ್ ಮಾಡೋದು ಬೇಡ. ಇದನ್ನು ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಡೋಣ. ಇದು ಹಂಗೆ ಹಿಟ್ಟು ಹಾಕಿದರೆ ಗಂಟು ಥರ ಆಗ್ಬಿಡುತ್ತಲ್ವ, ಅದಕ್ಕೆ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಏನು ಗಂಟು ಥರ ಇರೋದಿಲ್ಲ, ಅದರಲ್ಲಿ ಹಾಕ್ದಲ್ಲಿ ಈಸಿಯಾಗಿರುತ್ತೆ ಮಜ್ಜಿಗೆ ಸಾರು. ಸರಿ, ಈಗ ಈರುಳ್ಳಿ 1 ನಿಮಿಷ ಬಾಡೋಗಿದೆ. ಇವಾಗ ಇದರಲ್ಲಿ ಈ ಮಜ್ಜಿಗೆ ಹಾಕೋಣ. ಮಜ್ಜಿಗೆ ಹಾಕಿದ ತಕ್ಷಣ ನೆಕ್ಸ್ಟ್ ಇದು ಅಕ್ಕಿ ಮತ್ತು ಕಡಲೆ ಹಿಟ್ಟಿಂದಿತ್ತಲ್ಲ ಅದು ಹಾಕೋಣ. ಹಾಕ್ಬಿಟ್ಟು 1 ನಿಮಿಷ ಹೀಗೆ ಕೈಯಾಡ್ತಾ ಇರಬೇಕು. ಸ್ಟಾಪ್ ಮಾಡಬೇಡಿ. ಅದು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನೀರು ಮಜ್ಜಿಗೆ ಸಪ್ರೇಟಾಗಿ ಒಂಥರ ಬಡಬಡಕ್ಕೆ ಥರ ಆಗೋಗುತ್ತೆ. 1 ಸೆಕೆಂಡ್ ಹಿಂಗೆ ಕೈಯಾಡ್ತಾನೆ ಇರಬೇಕು ನಾವು, ಇಲ್ಲಾಂದರೆ ನೀರು ಕೆಳಗಡೆ ಮೊಸರು ಕುತ್ಕೊಂಡ್ಬಿಡುತ್ತೆ. ಅದೇ ಈ ಥರ ನೀಟಾಗಿ ಬರುತ್ತೆ. ಇವಾಗ ಕೈಯಾಡೋದ್ರಿಂದ 1 ಸೆಕೆಂಡ್ ಹೀಗೆ ಕೈಯಾಡ್ತಾ ಇರಬೇಕು. ಆಮೇಲೆ ಈ ಕುಂಬಳಕಾಯಿ ಇದೆ ಅಲ್ವಾ, ನೀರು ಸ್ವಲ್ಪ ತೆಗೆದು ಇಟ್ಕೊಂಡಿರೋಣ, ನೋಡ್ಬಿಟ್ಟು ಹಾಕೋಣ ಅಂತ. ಇದನ್ನ ಇದ್ರೊಳಗೆ ಈಗ ಹಾಕ್ಬಿಡೋದು. ಅದೇ ಇಲ್ಲಿ ಇಟ್ಟಿದ್ವಲ್ಲ, ಈಗ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಕೊತ್ತಂಬರಿ ಕಾಳು ಪುಡಿ ಅಂತೇವಲ್ಲ, ಅದನ್ನು ಕೂಡ ಹಾಕ್ಬಿಡೋದು. ಈಗ ಆಲ್ರೆಡಿ ನಾವು 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಖಾರ ಬೇಕಂದರೆ ಇನ್ನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇಲ್ಲ ನಮಗೆ ಕೆಂಪು ಕಲರ್ ಬೇಡ, ಹೀಗೆ ಯೆಲ್ಲೋಯಿಶ್ ಇರಬೇಕಂದ್ರೆ ಇನ್ನೂ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಈಗ ಸ್ವಲ್ಪ ಉಪ್ಪು ಹಾಕೋದು. ನೀವು ಉಪ್ಪು ನೋಡಿ ನೀವು ಹಾಕ್ಕೊಳ್ರಿ, ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು. ನಾವು 2 ಸ್ಪೂನ್ 1 ಸ್ಪೂನ್ 1.5 ಸ್ಪೂನ್ ಇಡಿಸುತ್ತೆ. ಅದೇ ಈ ಥರ ಸ್ಟಾಪ್ ಮಾಡಿದರೆ ನೀರು ಬಂದು ನಿಂತ್ಕೊಂಡ್ಬಿಡುತ್ತೆ ಮೇಲೆ. ನಾವು 1 ನಿಮಿಷ ಸ್ಟಾಪ್ ಮಾಡಲಿದ್ದಂಗೆ ಹೀಗೆ ಕೈಯಾಡ್ತಾ ಇರಬೇಕು. ಚೂರು ಇದಕ್ಕೆ ಅರಿಶಿಣದ ಪುಡಿ ಹಾಕಿದ್ದೀನಿ. ನೀರು ಇಷ್ಟಿದ್ರೇ ಸರಿ ಇರುತ್ತೆ. ಇನ್ನೂ ತೀರಾ ನೀರು ಮಾಡಿದರೆ ರುಚಿ ಬರೋದಿಲ್ಲ ಸಾರು. ಇದು 1 ನಿಮಿಷ ಕುದಿಯೋಕ್ಕೆ ಬಿಡೋಣ ಇವಾಗ.